ಸೂಪರ್ ಮಮ್ಮಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಡಿಫ್ರೆಂಟ್ ಮಜ್ಜಿಗೆ ಸಾಂಬಾರ್. ಬೇಕಾಗಿರೋದು ಮೊಸರು, ಶೇಂಗಾ, ಸಾಸಿವೆ, ಜೀರಿಗೆ, ಸಕ್ಕರೆ, ಉಪ್ಪು, ಎಣ್ಣೆ, ಅರಿಶಿಣ ಪುಡಿ, ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿ ಶೇಂಗಾ ಹಾಕ್ಕೊಂಡು ಶೇಂಗಾ ಹುರ್ಕೋಬೇಕು. ಇದನ್ನು ಸ್ವಲ್ಪ ಶೇಂಗಾ ಹುರಿದ ಮೇಲೆ ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡು ಉಟ್ಕೋಬೇಕು. ಸ್ವಲ್ಪ ಎಣ್ಣೆ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಹುರಿದು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆರಲು ಬಿಡಬೇಕು. ತೆಗೆದಿಟ್ಟೈತಿ, ಒಂದು 5 ನಿಮಿಷ ಆರಬೇಕು. ಆರಿದ ಮೇಲೆ ಈಗ 5 ನಿಮಿಷ ಆಗೈತಿ, ಮಿಕ್ಸಿ ಜಾರಿಗೆ ಹಾಕೋಣ. ಶೇಂಗಾ ಮೆಣಸಿನ್ಕಾಯಿ ಹುರಿದಿರೋದು ಹಾಕಿದ್ವಿ, ಅದಕ್ಕೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ. ಇದನ್ನು ಮಿಕ್ಸಿ ಹಾಕೋಬೇಕು. ಈಗ ರುಬ್ಕೊಂಡಿವಿ. ಈಗ ಒಂದು ಬಾಣಲೆ ಕಾಯಕ್ಕಿಟ್ಟಿವಿ. ಈಗ ಕಾದೈತಿ, ಎಣ್ಣೆ ಹಾಕ್ಬೇಕು ಒಗ್ಗರಣೆಗೆ. ಮೊದಲು ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಹೆಚ್ಚಿರೋ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಗ್ಯಾಸು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಈ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೋ ಮಟ್ಟ ರುಬ್ಕೋಬೇಕು. ಈಗ ರುಬ್ಕೊಂಡಿರೋದು ಶೇಂಗಾದ ಮಸಾಲೆ ಹಾಕೋಬೇಕು. ಸ್ವಲ್ಪ ಸಕ್ಕರೆ, ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಬಿಡ್ರಿ. ಒಂದು 2 ನಿಮಿಷ ಇದು ಕುದಿಬೇಕು. ಎರಡು ನಿಮಿಷ ಕುದಿಸಿ ಇದು ಆಫ್ ಮಾಡಬೇಕು. ಒಂದು 5 ನಿಮಿಷ ಆರಲ್ಲಿ ಬಿಡ್ಬೇಕು. ಅದನ್ನು ಮೊಸರು ಇರುತ್ತಲ್ಲ, ಇದು ಜಾರಿಗೆ ಹಾಕ್ಕೊಂಡು ಮಿಕ್ಸರ್ಗೆ ಹಾಕೋಬೇಕು. ಇದು 5 ನಿಮಿಷ ಆಯಿತು, ಆಫ್ ಮಾಡಿ. 5 ನಿಮಿಷ ಆಗೈತಿ. ಈಗ ಇದು ಮಜ್ಜಿಗೆ ಇರುತ್ತಲ್ಲ, ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಜ್ಜಿಗೆ ಹಾಕ್ಕೊಂಡಿವಿ, ಇದ್ರೊಳಗೆ ಮಿಕ್ಸ್ ಮಾಡಬೇಕು. ಬಿಸಿ ಇರೋದ್ರಾಗ ಹಾಕೋಬಾರ್ದು, ಒಡೆದೋಗುತ್ತಾ. ಅದು ಮಸಾಲೆ ಎಲ್ಲ ಆರಿಂದ ಮಜ್ಜಿಗೆ ಮಿಕ್ಸ್ ಮಾಡ್ಬೇಕು ಅದ್ರೊಳಗೆ. ನಿಮ್ಗೆ ಯಾವ ಥರ ಗಟ್ಟಿ ಬೇಕಂದ್ರೆ ಗಟ್ಟಿನ ಇಟ್ಕೋಬೋದು, ನಿಮ್ಗೆ ಅಳಕಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಡಿಫ್ರೆಂಟ್ ಆಗಿರೋ ಮಜ್ಜಿಗೆ ಸಾಂಬಾರ್ ರೆಡಿಯಾಗಿದೆ. ರೆಡಿ ಆಗೈತಿ ಮಜ್ಜಿಗೆ ಸಾಂಬಾರ್. ಅನ್ನದ ಜೊತೆ ತಿನ್ಬೋದು, ಬೇಕಂದ್ರೆ ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದು. ಇದು